ಹಾಯ್ ನನ್ನ ಮುದ್ದು ಕುಟುಂಬದವರ ವೆಲ್ಕಮ್ ಬ್ಯಾಕ್ ಮಾನ್ಸಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನ್ನ ವ್ಲಾಗ್ ಏನಪ್ಪ ಅಂದರೆ ನನ್ನ ಮುದ್ದು ಅಳಿಯನ ನಾಮಕರಣ. ತುಂಬ ದಿನ ಆಯಿತು ನನ್ನ ಅಳಿಯಂದು ಮುಖನೇ ರಿವ್ಯೂ ಮಾಡಿ ಅಂತ ಕೇಳ್ತಾ ಇದ್ರಿ. ಅದಾದಮೇಲೆ ಇವತ್ತು ನೇಮ್ ಸೆಲೆಬ್ರೇಷನ್ಸ್ ಇತ್ತು. ಸೊ ಅದಕ್ಕೋಸ್ಕರ ಎಲ್ಲ ವೀಡಿಯೋನ ಕಂಪ್ಲೀಟಾಗಿ ಹಾಕಿದ್ದೀನಿ. ಸೊ ಯಾವುದನ್ನು ಮಿಸ್ ಮಾಡದೆ ನೋಡಿ ಆಯಿತಾ. ಇವಾಗ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾರೆ. ನಾಳೆ ಏನೇನು ಮೆಟೀರಿಯಲ್ ಬೇಕು ಅಂತ ಪಾಪ ನಮ್ಮ ಪುಟಾಣಿನೂ ತೊಗೊಂಡು ಬರ್ತಾ ಇದ್ದೇನೆ ನೋಡಿ. ನಮ್ಮ ಮಾವನ ಮಗ ಏನು ಅವನು ಕೂಡ ಎಲ್ಲ ರೇಷನ್ ತಂದು ಹಾಕ್ತಾನೆ. ಈ ಕಡೆ ನಮ್ಮಮ್ಮ ನಮ್ಮ ಅಜ್ಜಿ ಅವ್ರು ಸೇರ್ಕೊಂಡು ಹೂವೆಲ್ಲ ಪೋಣಿಸ್ತಾ ಇದ್ದಾರೆ. ಈ ಕಡೆ ತರಕಾರಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಏನೇನು ಅಡುಗೆ ಮಾಡಬೇಕು ಅಂತ ಎಲ್ಲ ಮೆನು ಕೊಟ್ಟಿದ್ರು. ಸೊ ಅವ್ರು ಏನೇನು ಹೇಳಿದ್ದಾರೆ ಎಲ್ಲದನ್ನು ತಗೊಂಡ್ಬಂದಿದ್ರು. ಕಡೆ ಮಾಲೆ ಹಾಕಿರೋದನ್ನ ಎಲ್ಲ ತೆಗೊಂಡು ಅಣ್ಣ ಮನೆಗೆ ಡಿಸೈನ್ ಮಾಡ್ತಾ ಇದ್ದ. ಸೊ ಅವನ ಕೆಲಸ ಅಂತ ಮುಗಿತ್ತು. ಇವಾಗ ಶಾಮಿನ ಅವ್ರು ಬಂದಿದ್ರು, ಶಾಮಿನೆಲ್ಲ ಹಾಕಿದ್ರು. ಅದಾದ್ಮೇಲೆ ಸ್ಟೇಜ್ ಕೂಡ ಪ್ರಿಪ್ರೇಷನ್ ಮಾಡ್ತಾ ಇದ್ರು. ಒಲೆನೂ ರೆಡಿ ಮಾಡಿಟ್ಟಿದ್ರು. ನೈಟ್ ಊಟಕ್ಕೆ ಅವರೇ ಅಡುಗೆ ಮಾಡಿದ್ರು. ಹಂಗಾಗಿ ಫಸ್ಟ್ ಪೂಜೆ ಮಾಡಬೇಕಿತ್ತು ಒಲೆಗೆ ಅಂತೇಳಿ ನಾನು ಫಸ್ಟ್ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ಅರಿಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ಹೂವೆಲ್ಲ ಇಟ್ಟು ಒಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಊರಿಗೆ ಜನ ಕರೆಯೋಕೆ ಹೋಗ್ಬೇಕು. ನಾಳೆ ಫಂಕ್ಷನ್ ಇದೆ, ಮನೆಗೆ ಬನ್ನಿ ಅಂತ. ಸೊ ಅದಕ್ಕೆ ಎಲ್ಲರಿಗೂ ಕರಿಯೋಕೆ ಅರಿಶಿನ ಕುಂಕುಮನ ಕೊಟ್ಬಿಟ್ಟೆ ಫಸ್ಟ್ ಆಫ್ ಆಲ್ ಕರಿಯೋದು. ಯಾಕೆ ಒಂದು ವಾರ ಮುಂಚೆ ಕರಿಯಲ್ಲ ಅಂದ್ರೆ ಊರಲ್ಲೆಲ್ಲ ಮರ್ತೋಗ್ಬಿಡ್ತಾರೆ. ನಾಳೆ ಫಂಕ್ಷನ್ ಇದ್ರೆ ಮಾತ್ರ ಬರೋದು. ವಾರಗಟ್ಟಲೆ ಮುಂಚೆ ಕರೆದ್ರೆ ಯಾರು ಬರಲ್ಲ ಗುರು ನಮ್ಮೂರಲ್ಲಿ. ಅದಕ್ಕೋಸ್ಕರ ನಾಳೆ ಫಂಕ್ಷನ್ ಇದೆ ಬನ್ನಿ ಅತ್ತೆ ಅಕ್ಕ ಅಂತ ಹೇಳಿ ಎಲ್ಲರನ್ನು ಕರಿತಾ ಇದ್ದೀನಿ. ಒಂದ್ ಮನೆಗೆ ಕರಿಯೋಕೆ ಹೋದಾಗ ಅವ್ರ ಮನೇಲಿ ಎಷ್ಟು ಹೂ ಬಿಟ್ಟಿದ್ವು ಗೊತ್ತಾ. ಸೊ ನಮ್ಮ ಅಮ್ಮನೇ ಕಟ್ಬಿಟ್ಟು ಮುಡಿಸ್ತು. ತುಂಬಾನೇ ಚೆನ್ನಾಗಿದ್ವು. ಸೊ ತುಂಬಾ ಜನ ಕರೆದಿದ್ದು ಬಟ್ಟಿದ್ದೊಂದೇ ಕ್ಯಾಪ್ಚರ್ ಮಾಡ್ಕೊಂಡು ನಾನು ಕಾಲು ನೋವು ಬಂತು ಅಂತ ಮನೆಗೆ ಬಂದೆ. ಹೂವೆಲ್ಲ ಬಿಡಿಸ್ಬೇಕಿತ್ತು ವೆಲ್ಕಮ್ ಮಾಡೋದಕ್ಕೆ. ಅವಾಗ ಹೂವೆಲ್ಲ ಬಿಡಿಸ್ಬಿಟ್ವಿ. ಒಟ್ಟೆ ಚುರುಗುಡ್ತಾ ಇತ್ತು ಈ ನಡುವೆ. ಹಂಗಾಗಿ ನಮ್ಮ ಅಕ್ಕ ಅವರೆಲ್ಲ ಭರ್ಜರಿ ಬ್ಯಾಟಿಂಗ್ ಮಾಡ್ಕೊಂಡ್ರು. ನಮಗೂ ಸ್ವಲ್ಪ ಊಟ ಕೊಡ್ರಿ ಅಂದಿದ್ದು ಯಾವುದೋ ಒಂದು ತಟ್ಟೆಯಲ್ಲಿ ಅಲ್ಲ ಎಲೆಯಲ್ಲಿ ಊಟ ಹಾಕಿದ್ರು. ನಾವು ಕೂಡ ಚೆನ್ನಾಗಿ ಬಾರಿಸಿದ್ವಿ. ಈ ಕಡೆ ಹೋಳಿಗೆ ಮಾಡೋಕ್ಕೂ ಕೂಡ ಉರಾಣ ಕಂಕಣ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ಸೊ ನಾವು ಕೂಡ ಏನಪ್ಪ ಅಂದ್ರೆ ಶಾವಂತಿಗೆ ಹೂವು ಚೆಂಡು ಹೂವನ್ನೆಲ್ಲ ಬಿಡಿಸಿಟ್ಟಿದ್ವಿ. ಅದಾದ್ಮೇಲೆ ರೋಸಾದ ಹೂವನ್ನ ಬಿಡಿಸೋದೆ ಮರ್ತೋಯ್ತು. ಹಂಗಾಗಿ ಇವಾಗ ಗುಲಾಬಿನ ಬಿಡಿಸೋಕೆ ಚಿಲ್ಲರಿ ಪೊಟಾರಿ ಹಾಗೆ ನಮ್ಮ ಅಕ್ಕನೆಲ್ಲ ಕರ್ಕೊಂಡು ಬಿಡಿಸಿದ್ವಿ. ಹಾಗೆ ನಮ್ಮ ದೊಡ್ಡಮ್ಮವರು ನಾಳೆ ಪೂಜೆಗೆ ಏನೇನು ಪ್ರಿಪ್ರೇಷನ್ ಮಾಡ್ಕೋಬೇಕಂತ ಎಲ್ಲ ಜೋಡಿಸ್ಕೊತಾ ಇದ್ರು. ಆಲ್ರೆಡಿ ಅಷ್ಟೊಂದು ಕಣ್ಮಿಟ್ಟಿಗೆ ಸೇರ್ಸೋತಿಗೆ ಹೋಳಿಗೆನ ಮಾಡಾಕ್ ಬಿಟ್ರು ಸೂಪರ್ ಅಲ್ವಾ. ಎಷ್ಟು ಗಂಟೆ ಗೊತ್ತಾ, ರಾತ್ರಿ 12 ಗಂಟೆ ಆಗಿತ್ತು. ಇನ್ನೇನಪ್ಪ ಬ್ಯಾಡ್ ಟೈಮ್ ಅಂದ್ರೆ ನಮ್ದು ಸಿಕ್ಕಾಪಟ್ಟೆ ಬ್ಯಾಡ್ ಟೈಮ್ ಅವತ್ತು. ಚೆನ್ನಾಗಿ ಮಳೆ ಉಯ್ದೋಗ್ಬಿಡ್ತು. ಎಷ್ಟು ಬೇಜಾರಾಗೋಯ್ತು ಗೊತ್ತಾ. ಎಲ್ಲ ಹೊರಗಡೆನೆ ಇತ್ತು. ನಮ್ಮ ತಮ್ಮ ಅವರೆಲ್ಲ ಸೇರ್ಕೊಂಡು ಒಳಗಿಟ್ರು ಮಧ್ಯಾಹ್ನ ರಾತ್ರಿ 1 ಗಂಟೆಗೆ. ಸೊ ಚೆನ್ನಾಗಾಯ್ತು. ಬೆಳಗ್ಗೆ ಮಳೆ ಬರಲಿಲ್ಲ ಗುರು. ಅದಾದ್ಮೇಲೆ ನೋಡಿ ಎಷ್ಟು ತ್ಯಾಮ ಆಗ್ಬಿಟ್ಟೈತೆ. ಪೆಂಡಲೆಲ್ಲ ನೆಂದೋಗ್ಬಿಟ್ಟಿತ್ತು. ಪಾಟ್ ಹಾಕಿದ್ವಿ ಕೆಳಗಡೆ ಎಲ್ಲ ನಾವು ಸ್ಟೇಜ್ಗೆ. ಅದಾದ್ಮೇಲೆ ವಿಘ್ನೇಶನ್ ಎಲ್ಲ ಮಾಡ್ಕೊಂಡ್ವಿ. ಇವಾಗ ಬೆಳಗ್ಗೆ ಅಡುಗೆಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಉಪ್ಪಿಟ್ಟು ಮಾಡಿದ್ರು. ನಮ್ಗೆ ಉಪ್ಪಿಟ್ಟು ಆಗಲ್ಲ ಅಂತೇಳಿ ಸೊ ನಾವು ವೆರೈಟಿ ಚಿತ್ರಾನ್ನ ಮಾಡಿಸ್ಕೊಂಡಿದ್ವಿ. ಅದಾದ್ಮೇಲೆ ನಮ್ಮ ಅಕ್ಕ ರಂಗೋಲಿ ಹಾಕಿದ್ಲು. ಅಷ್ಟೊತ್ತಿಗೆ ಕೋಲಾರದವ್ರು ಬಂದೇ ಬಿಟ್ರು ಗಾಡೀಲಿ. ಇವಳು ನೋಡಿ ನಾನೇ ರಂಗೋಲಿ ಹಾಕಿದ್ದೀನಿ ಅನ್ನೋ ಥರ ಪೋಸ್ಟ್ ಕೊಡ್ತಾವಳೆ. ಇವರು ಕೂಡ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ರು. ಇವಾಗ ನಮ್ಮ ಅಕ್ಕನ ಸ್ಪೀಚ್ ಕೇಳಿಪ್ಪ ಏನು ಹೇಳ್ತೀನಿ. ಪ್ರಿಪ್ರೇಷನ್ ರಾತ್ರಿ ಆಲ್ರೆಡಿ ಎಂಥದ್ದು ಹೋಳಿಗೆ ಆಗಿದೆ. ಇವಾಗ ರೆಡಿ ಮಾಡ್ತಾ ಇದ್ದಾರೆ. ಚೆಕ್ ಮಾಡ್ತಾರೆ ಇಲ್ಲಿ ನೋಡಿ. ಇಲ್ಲಿ ತೋರಿಸಿಲ್ಲ ಒಂದು ರೇಟು. ನನ್ನ ಅಕೌಂಟ್ ಸೃಷ್ಟಿ ಮಿಕ್ಸಿನಿ ಬಂದಿಟ್ಟಂತೆ ಫಾಲೋ ಮಾಡಿ 3 ಅಕೌಂಟ್ ಇದೆ. ಕೇಳಿದ್ರಲ್ಲ ಅವಳ ಅಕೌಂಟ್ ಅವಳಿಗೆ ಮರ್ತೋಗ್ಬಿಟ್ಟೈತೆ. ಆ ತರ ಸ್ಪೀಚ್ ಕೊಡ್ತಾವಳೆ. ಇಲ್ಲಿ ನೋಡಿ ಗಿಡದಲ್ಲಿ ಹೂ ಎಷ್ಟು ಚಂದ ಬಿಟ್ಟಿದೆ ಅಲ್ವಾ. ಒಂದು ಎಲೆ ಕೂಡ ಇಲ್ಲ, ಅಷ್ಟೊಂದು ಫ್ಲವರ್ ಬಿಟ್ಟಿದೆ. ಸೂಪರ್ ಆಗಿತ್ತದು. ಹಾಗೆ ಒಂದು ರಂಗೋಲಿದು ಮತ್ತೆ ಹೊರಗಡೆ ಔಟ್ಫಿಟ್ ನ ಕ್ಯಾಪ್ಚರ್ ಮಾಡ್ಕೊಂಡೆ. ಇವಾಗ ಬನ್ನಿ ನಮ್ಮ ಮನೆ ಒಳಗಡೆ ಝೀ ಅಂತ ಹೋಗೋಣ. ಏನೇನೋ ಫ್ಲವರ್ಸ್ ಎಲ್ಲ ಹಾಕಿದ್ರು. ಅದಕ್ಕೆ ಒಂದು ಕ್ಯಾಪ್ಚರ್ ಮಾಡ್ಕೊಂಡೆ. ಅದು ತುಂಬಾನೇ ಚೆನ್ನಾಗಿರುತ್ತೆ ಅಂತೇಳಿ ಸೊ ಅಂತ ಹೋದೆ. ಅದಾದ್ಮೇಲೆ ನನಗೆ ಅನ್ನಿಸ್ತು ಯಾಕೋ ಫೇಸ್ ಡಲ್ ಆಗಿದೆ ಅಂತ ಸ್ಕಿನ್ ವೈಟ್ನಿಂಗ್ ಫೇಶಿಯಲ್ ಕಿಟ್ ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನಂತೂ ತುಂಬಾ ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಯಾವುದು ಬೇರೆ ಕಡೆ ನಾನು ಸಲೂನ್ಗೆಲ್ಲ ಹೋಗಲ್ಲ ಫೇಶಿಯಲ್ ಮಾಡಿಸೋಕ್ಕೆ. ಸೊ ಮನೇಲಿ ನಾನು ಫೇಶಿಯಲ್ ಮಾಡ್ಕೊಳ್ಳೋದು ನನಗೆ ಒಂಥರ ಖುಷಿ. ಫೇಶಿಯಲ್ ಮಾಡ್ಕೋಬೇಕಂದ್ರೆ ಸೊ ಹಂಗಾಗಿ ನಾನೇ ಮಾಡ್ಕೋತಾ ಇದ್ದೆ. ಕಾಂಕ್ರೀಟ್ ಹಾಕಿದ್ರು. ಸೊ ಅದು ಬೇಡ ಅದಕ್ಕೆ ಚಿತ್ರಾನ್ನ ಹಾಕಿದ್ರು. ಅದನ್ನು ತಿನ್ಕೊಂಡು ನಾನು ಮೇಕಪ್ ಬುಕ್ಕಿಂಗ್ ಮಾಡ್ಕೊಂಡಿದ್ದು ವಾಗೇಶ್ ಅವ್ರ ಹತ್ರ. ಸೊ ನಮ್ಮ ಅತ್ತಿಗೆಗೂ ನನಗೆ ಇಬ್ಬರಿಗೂ ಕೂಡ. ಸೊ ಅವ್ರದ್ದು ಮೇಕಪ್ ಇತ್ತು. ಇವಾಗ ಬೇಗನೆ ರೆಡಿ ಆಗಬೇಕು. ಇನ್ನು ಬರ್ತಾರೆ ಪಾಪು ಕರ್ಕೊಂಡು ನಮ್ಮ ಅತ್ತಿಗೆ ಅಂತೇಳಿ ನಾನು ಕೂಡ ಕ್ವಿಕ್ ಆಗಿ ಆಟೋಮೆಟಿಕ್ ರೆಡಿ ಆದೆ. ಸೊ ನನಗೆ ತುಂಬಾ ಫಿನಿಶಿಂಗ್ ಬಂದಿತ್ತು. ನಾನು ಯಾವ ಥರ ಅನ್ಕೊಂಡಿದ್ನೋ ಸೊ ಅದೇ ಥರ ಗ್ಲಾಸಸ್ ಸ್ಕಿನ್
ಡಿಸೈನ್ ಮಾಡಿದ್ದೆ, ತುಂಬಾನೇ ಫೇರ್ ಆಗಿ ಕಾಣ್ತಾ ಇದ್ದೆ. ಸೊ ಯಾರಿಗಾದ್ರೂ ಅವ್ರ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂತಂದ್ರೆ ಹೇಳಿ, ನಾನು ಕಳ್ಸಿಕೊಡ್ತೀನಿ, ಕಾಮೆಂಟ್ ಅಲ್ಲಿ ಹಾಕ್ತೀನಿ. ಅದಾಗಿದ ತಕ್ಷಣ ಇನ್ನ ಬರ್ತಾ ಇದ್ದಾರೆ ನಮ್ಮ ಅತ್ತೆ ಅವರು ಅಂದಾಗ ನಾನು ವೆಲ್ಕಮ್ಗೆ ರೆಡಿ ಮಾಡ್ಬೇಕು ಕ್ವಿಕ್ ಆಗಿ. ಯಾರು ಬರ್ತಾ ಇಲ್ಲ ಗುರು, ನಮ್ ಚಿಲ್ಲರಿ ಪೊಟ್ಟಾರಿ ಎಲ್ಲ ರೆಡಿ ಆಗಕ್ ಹೋಗ್ಬಿಟ್ಟಿದ್ದಾರೆ. ಬಂದ್ರೆ ಅಂದ್ರೆ ಅದಕ್ಕೆ ನಾನು ಒಬ್ಳೇನೆ ರೆಡಿ ಮಾಡ್ತಾ ಇದ್ದೆ. ಬಂದ್ರೆ ಯಾರಾದ್ರು ಅದಕ್ಕೆ ಪಾಪ ನಮ್ಮ ಅವನು ಫೋಟೋ ತೆಗಿತಾನೆ ಅಲ್ವಾ, ಸೊ ಅವನು ಸ್ವಲ್ಪ ಹೆಲ್ಪ್ ಮಾಡ್ದ. ಅದಾದ್ಮೇಲೆ ನಮ್ಮ ಅಕ್ಕ ಮತ್ತೆ ನಮ್ಮ ಅಣ್ಣ ಬಂದು ಸ್ವಲ್ಪ ಕೈ ಜೋಡಿಸಿ ಫುಲ್ ಹೆಲ್ಪ್ ಮಾಡಿದ್ರು. ಯಾಕಂದ್ರೆ ಇವಾಗ ಬರ್ತಾ ಇದಾರೆ ಆಲ್ರೆಡಿ, ನಮ್ಮ ಅತ್ತೆ ಅವ್ರು ದೇವಸ್ಥಾನದಲ್ಲಿ ಇದ್ದಾರೆ, ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋದು ನಮಗೂ ಇತ್ತಲ್ವಾ. ಸೊ ಹಂಗಾಗಿ ಬೇಗನೆ ಏನಾದ್ರೂ ಮಾಡಿ ಹೋಗ್ಬೇಕಪ್ಪ ಅಂತೇಳಿ ಬೇಗನೆ ರೆಡಿ ಮಾಡಿಟ್ಟು ದೇವಸ್ಥಾನಕ್ಕೆ ಹೋಗ್ತೀವಿ. ಸೊ ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ನಾನು ಫಸ್ಟ್ ಮಾಡಿದ ಕೆಲಸ ಏನಪ್ಪ, ನನ್ನ ಪುಟಾಣಿನ ಮಾತಾಡ್ಸಿದ್ದು. ಅತ್ತೆ ನೋಡಿ ಫುಲ್ ಖುಷಿ ಆಗ್ಬಿಟ್ಟಿದ್ದ ನನ್ನ ಅಳಿಯ. ಸೊ ಅದಕ್ಕೆ ದೃಷ್ಟಿ ತೆಗೆದ್ಬಿಟ್ಟು ಚೆಂದಾಗಿ ಮಾತಾಡಿಸ್ತಾ ಇದ್ದೆ. ಈ ಕಡೆ ಎಲ್ರು ಪೂಜೆಗೆ ಆಲ್ರೆಡಿ ರೆಡಿಯಾಗಿ ದೇವಸ್ಥಾನದಲ್ಲಿ ನಿಂತ್ಕೊಂಡಿದ್ರು. ನಾವು ಯಾವುದೇ ಫಸ್ಟ್ ಕಾರ್ಯ ಮಾಡ್ಬೇಕಾದ್ರು, ಏನೇ ಫಸ್ಟ್ ಪೂಜೆ ಮಾಡ್ಬೇಕಂದ್ರು ನಮ್ಮ ಊರು ಆಂಜನೇಯ ದೇವಸ್ಥಾನಕ್ಕೆ ಬಂದ್ಬಿಟ್ಟು ನಾವು ಏನೇ ಫಸ್ಟ್ ಕಾರ್ಯ ಮಾಡೋದು. ಹಂಗಾಗಿ ನಾನು ಆಂಜನೇಯ ದೇವಸ್ಥಾನಕ್ಕೆ ಬಂದಿರೋದು. ಅಲ್ಲೆಲ್ಲ ತೊಟ್ಲನ್ನ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ರು ಫಸ್ಟ್ ನೋಡಿ. ದೇವಸ್ಥಾನದಿಂದ ಸೋದರ ಮಾವನ ತೊಟ್ಲು ತಗೊಂಡ್ ಬರ್ಬೇಕು, ಹಂಗಾಗಿ ನಮ್ಮ ಅತ್ತೆ ಅಮ್ಮ ತಮ್ಮನ ತಗೊಂಡ್ ಬಂದ. ಅದಾದ್ಮೇಲೆ ಕರ್ಗಲ್ ಅಂತ ಬರುತ್ತೆ ನಮ್ಮೂರಲ್ಲಿ. ಸೊ ಅದಕ್ಕೆ ಮೇನ್ ಪೂಜೆ ಮಾಡ್ಲೇಬೇಕು ದೇವಸ್ಥಾನಕ್ಕೆ ಹೋದ್ರೆ, ಆಂಜನೇಯ ದೇವಸ್ಥಾನಕ್ಕೆ. ಊರೊಳಗಡೆ ಅಷ್ಟೇ ಅದಕ್ಕೆ ಪೂಜೆ ಮಾಡಿ ನಾವು ಮುಂದಿನ ಕೆಲಸ ಮಾಡೋದು. ಹಂಗಾಗಿ ಕರ್ಗಲ್ಗೆ ಕಾಯಿನ ಹೊಡ್ಬಿಟ್ಟು ಹೋಗ್ತಾ ಇದ್ವಿ ನೋಡಿ. ಎಲ್ಲಾರು ನಿಂತ್ಕೊಂಡು ನನ್ನ ಹತ್ರ ಯಾರು ಕ್ಯಾಪ್ಚರ್ ಮಾಡಕ್ಕೆ ಇರಲ್ಲ ಪಾಪ, ನಮ್ಮ ಅಕ್ಕನ ಮಗಳು ಒಬ್ಳೆ ನಂದು ಕ್ಯಾಪ್ಚರ್ ಮಾಡೋದು. ಇವ್ರು ಮಾತ್ರ ನನ್ಗೆ ಎಲ್ಲಾರ್ದು ಕ್ಯಾಪ್ಚರ್ ಮಾಡ್ಬೇಕು. ಅಲ್ಲಿಂದ ಮನೆ ಬರೋ ಅಷ್ಟೊತ್ತಿಗೆ ಅರೇಂಜ್ಮೆಂಟ್ ಕೂಡ ಕಂಪ್ಲೀಟ್ ಆಗಿತ್ತು, ನನ್ನ ಅರೇಂಜ್ಮೆಂಟ್ ಕೂಡ ವೆಲ್ಕಮ್ದು ಕಂಪ್ಲೀಟ್ ಆಗಿತ್ತು. ಸೊ ಬೇಗ ರನ್ ಮಾಡ್ಕೋತಾ ಬಂದೆ. ಆರತಿ ಎಲ್ಲ ಮಾಡ್ಬೇಕು ಅಲ್ವಾ, ನಾನು ಸೋದ್ರ ಅತ್ತೆ ಅಲ್ವಾ, ಹಾಗಾಗಿ ಬೇಗ ಬಂದೆ. ಇವಾಗ ನನ್ನ ಅಳಿಯ ಹಿಂಗೆ ನಾನು ಆರತಿ ಮಾಡ್ಬೇಕು. ಹಾಗಾಗಿ ನನ್ನ ಕೈಲಿ ಆರತಿ ತಟ್ಟೆ ಕೊಟ್ಟಿದ್ರು ನಿಭಾಯಿಸಕ್ಕೆ. ಸೊ ಹಂಗಾಗಿ ಅವ್ರಿಗೆ ಆರತಿ ಎಲ್ಲ ಮಾಡಿ ನಿಭಾಯಿಸಿ ನಾಳೆಗೆ ದೃಷ್ಟಿನ ಇಡ್ತಾ ಇದ್ದೆ. ಆ ತಮ್ಮ ತೊಟ್ಲನ್ನ ತಗೊಂಡ್ ಬಂದಿದ್ದೆ. ಸೊ ನಾನು ಪೂಜೆ ಮಾಡ್ಬೇಕಿತ್ತು, ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿ ಫಸ್ಟ್ ತೊಟ್ಲು ಮತ್ತೆ ಅವನನ್ನ ಒಳ ಕರ್ಕೋಬೇಕು ಅಲ್ವಾ. ಅದಕ್ಕೆ ತೊಟ್ಲು ಮೇಲೆ ಅವನಿಗೆ ತಂದಿರೋ ಬಟ್ಟೆನೆಲ್ಲ ಹಾಕಿ ಕಾಯಿನೆಲ್ಲ ಹೊಡೆದಿಟ್ಟೆ. ಈ ಕಡೆ ಕಾಲ್ಗೆ ಏನಾದ್ರು ಮಳೆ ಬಡಿಬೇಕು. ಸೊ ಹಂಗಾಗಿ ಅವ್ನ ಕಾಲ್ ತೊಳೆದು ಮಳೆ ಬಡಿತಾ ಇದ್ದೀನಿ. ನಾನೇ ಯಾಕೆ ಮಾಡ್ತಾ ಇದ್ದೀನಿ, ನಾನು ಸೋದ್ರ ಅತ್ತೆ ಅಲ್ವಾ, ಹಂಗಾಗಿ ಇದನ್ನ ನಾನೇ ಮಾಡ್ಬೇಕು ಅಂತೇಳಿ ನಾನೇ ಮಾಡ್ತೀನಿ. ತುಂಬಾ ಖುಷಿ ಆಗ್ತಾ ಇತ್ತು ನನಗೆ ಈ ಶಾಸ್ತ್ರ ಮಾಡ್ಬೇಕಾದ್ರೆ. ಸೊ ಎಲ್ಲ ಆದ್ಮೇಲೆ ಅವನನ್ನ ಫಸ್ಟ್ ಒಳ ಕರ್ಕೋತಾ ಇದ್ದೀವಿ ಇವಾಗ. ಪಾಪುಗೆ ದೃಷ್ಟಿ ಆಗ್ಬಾರ್ದು ಅಂತ ಬೆಳ್ಳುಳ್ಳಿ ಇದ್ಲನ್ನ ಕಾಲಿಗೆ ಕಟ್ಕೊಂಡ್ ಬಂದಿರ್ತಾರೆ, ಅದನ್ನ ಬಿಚ್ಚಿ ಹೊರಗೆ ಎಸಿಬೇಕು. ಅದಾದ್ಮೇಲೆ ಹೆಜ್ಜೆ ಗುರುತು ಮಾಡೋಣ ಅಂತ ನಾವು ಕಲರ್ನೆಲ್ಲ ಹಾಕಿಟ್ಟಿದ್ವಿ. ಫಸ್ಟ್ ಆಫ್ ಆಲ್ ಇವಾಗ ನಮ್ಮ ಅಣ್ಣ ಮತ್ತೆ ನಮ್ಮ ಅತ್ತಿಗೆ ನೀಟಾಗಿ ಪಾಪುನ ಇಟ್ಕೊಂಡ್ಬಿಟ್ಟು ಹೆಜ್ಜೆ ಗುರುತ ಮಾಡ್ತಾ ಇದ್ದಾರೆ. ಅವ್ನ ಕಾಲೇ ಇಡ್ತಾ ಇಲ್ಲ, ಚಿಟಪಟ ಅಂತ ಆರಿಸ್ತಾ ಇದ್ದಾನೆ. ನಾನು ಕೂಡ ಹೋಗಿ ಹೆಲ್ಪ್ ಮಾಡ್ದೆ. ಅದಾದ್ಮೇಲೆ ನೀಟಾಗಿ ಕಾಲಿಟ್ಟು ಅದು ತಣ್ಣಗೆ ಆಗ್ತಾ ಹೆಜ್ಜೆ ಗುರುತು ಸಹ ಮಾಡಿದ್ವಿ ಪೇಪರ್ ಮೇಲೆ, ತುಂಬಾನೇ ಚೆನ್ನಾಗಿ ಬಂದಿತ್ತು. ಇದನ್ನ ಫ್ರೇಮ್ ಮಾಡ್ಸೋಣ ಅಂತ ಹಾಗೇನೆ ಎತ್ತಿಟ್ಟಿದ್ದೀವಿ ನೋಡಿ. ಹಾಗೆ ಒಂದು ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೋಬೇಕಿತ್ತಲ್ವಾ, ಹಾಗೆ ನಿಂತ್ಕೊಂಡ್ಬಿಟ್ಟಿದ್ದ ಬೆದ್ರುಗೊಂದೇ ತರ ಅಮ್ಮನ ಅಪ್ಪನ ನೋಡ್ಕೊಂಡು. ಅದಾದ್ಮೇಲೆ ನನ್ನ ಯಾಕಪ್ಪ ಹಿಂಗ್ ಮಾಡ್ತಾರ ಅಂತ ಹಿಂಸೆ ಅವನಿಗೆ. ಪಾಪ ನಮ್ದೊಂದು ಕ್ರೇಜ್ ಇರುತ್ತಲ್ವಾ ಮಾಡ್ಬೇಕು ಅಂತ. ಹಾಗೆ ಪುಟ್ಟ ಹೆಜ್ಜೆನ ಇಟ್ಟ ಪೇಪರ್ ಮೇಲೆ ತುಂಬಾನೇ ಚೆನ್ನಾಗಿ ಬಂದಿತ್ತು. ಇನ್ನ ನಮ್ಮ ಮನೆಗೆ ಫಸ್ಟ್ ಟೈಮ್ ಬರ್ತಾ ಇರೋದು ನಮ್ಮ ಪುಟಾಣಿ, ನನ್ನ ಅಳಿಮಯ್ಯ. ಹಂಗಾಗಿ ಹೆಜ್ಜೆ ಮೇಲೆ ಒಂದು ಹೆಜ್ಜೆ ಇಟ್ಟು ಕೃಷ್ಣ ಬಂದಂಗ್ ಬರ್ತಾ ಇದ್ದೇನೆ. ಅವರಪ್ಪ ಅವರಮ್ಮ ಎಲ್ಲ ಇಟ್ಕೊಂಡ್ ಬರ್ತಾ ಇದ್ದಾರೆ. ಅದೇ ಅವ್ರ ಅಮ್ಮಂಗೆ ಆಗ್ತಾ ಇಲ್ಲ, ಅದಾದ್ಮೇಲೆ ಸುಮ್ಮನೆ ಆಗ್ಬಿಟ್ಲ ಅವಳು. ಆಮೇಲೆ ಅವ್ರ ಡ್ಯಾಡಿ ಮಾತ್ರ ಇಟ್ಕೊಂಡು ನಡ್ಸ್ಕೊಂಡು ಕರ್ಕೊಂಡ್ ಬರ್ತಾ ಇದ್ದಾರೆ ನೋಡಿ. ಆಗ ನಮ್ಮ ಪುಟಾಣಿ ದೇವ್ರ ಮೇಲೆ ಎಷ್ಟು ಭಕ್ತಿ ಇದೆ, ಈ ವಯಸ್ಸಲ್ಲಿ ಎರಡೂ ಕೈಯಿಂದ ಮುಗಿತಾ ಇದ್ದಾನೆ ಅಲ್ವಾ. ಸೊ ಅದಾದ್ಮೇಲೆ ಅವ್ರ ಅಪ್ಪಾಜಿ ಜೊತೆ ಒಂದು ಕ್ಯಾಪ್ಚರ್ ಮಾಡ್ಕೊಂಡ್ವಿ, ತುಂಬಾ ಕ್ಯೂಟ್ ಆಗಿ ನಗ್ತಾ ಇದ್ದ. ಇದಾದ್ಮೇಲೆ ದೇವ್ರ ಕೋಣೆ ಮುಂದೆ ಕೂರಿಸ್ಕೊಂಡು ಹೂವೆಲ್ಲ ಹಾಕ್ತಾ ಇದ್ದೆ. ನನಗೆ ನಿಜವಾಗ್ಲೂ ಗೊತ್ತಿದ್ದಿಲ್ಲ ಮಕ್ಳ ಮೇಲೆ ಹೂ ಹಾಕ್ಬಾರ್ದು ಅಂತ. ಏನೋ ನಾನು ನೋಡಿದ್ನಪ್ಪ, ಸುಮಾರು ವಿಡಿಯೋದೆಲ್ಲ ಹಾಕಿರ್ತಾರೆ ವೆಲ್ಕಮ್ ಮಾಡೋಕ್ಕೋಸ್ಕರ ಅವ್ರಿಗೆ. ಸೊ ಇವ್ರು ನಮ್ಮ ಮನೇಲಿ ಬೈದ್ಬಿಟ್ರಪ್ಪ, ನನ್ಗೆ ಹೂವೆಲ್ಲ ಹಾಕ್ತಿಲ್ಲ ಗೊತ್ತಾಗಲ್ಲ ನಿಮ್ಗೆ ಅಂತ. ಸೊ ನನ್ಗೆ ಗೊತ್ತಾಗ್ಲಿಲ್ಲ, ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅಂತ ಪೋಸ್ಟ್ ಮಾಡ್ತಾ ಇದ್ದೀನಿ. ಇವಾಗ ತೊಟ್ಲು ಶಾಸ್ತ್ರಕ್ಕೆ ಹೋಗ್ಬೇಕು ನೋಡಿ. ನಮ್ಮ ಅಕ್ಕ ರೆಡಿ ಮಾಡ್ಕೊತಾ ಇದ್ದ ಚೆನ್ನಾಗಿ ನನಗೆ ಬಜಾಯಿಸಕ್ಕೆ ಟವಲಲ್ಲಿ ಸುತ್ಕೊಂಡು. ಇವಾಗ ಅತ್ತೆ ಆಗಿರೋಳು. ಸೊ ಅಳಿಯನ್ ಕಿವಿಲಿ ಹೆಸರನ್ನ ಕೂಗ್ಬೇಕು. ಫಸ್ಟ್ ಮನೆ ದೇವ್ರನ್ನ ಹೆಸರನ್ನ ಕೂಗ್ಬಿಟ್ಟು ಆಮೇಲೆ ಅವನ ಹೆಸರನ್ನ ಕೂಗ್ಬೇಕು ಅಲ್ವಾ 3 ಸರಿ. ಹಂಗಾಗಿ ನಾನೇ ಸೋದರತ್ತೆ ಆಗಿರೋದ್ರಿಂದ ನನ್ನ ತೊಡೆ ಮೇಲೆ ಹಾಕೊಂಡು ನನ್ನ ಅಳಿಯಂಗೆ ನಾನು ಹೆಸರಿಟ್ಟೆ. ಅದ್ ಏನ್ ಹೆಸರಪ್ಪ ಅಂದ್ರೆ ನೇಮ್ ಬೋರ್ಡ್ ಓಪನ್ ಮಾಡಿದಾಗ ನಿಮ್ಗೇನು ಗೊತ್ತಾಗುತ್ತೆ. ಆ ತೊಟ್ಲು ಕೆಳಗಡೆ 3 ರೌಂಡ್ ಓಡಿಸ್ಬೇಕಂತೆ, ಅವನನ್ನ ಸುತ್ತಾಕ್ಸ್ಬೇಕು. ನನಗೆ ಸ್ವಲ್ಪ ಎತ್ತಕ್ಕಾಗಿಲ್ಲ, ಹಂಗಾಗಿ ನಮ್ಮಮ್ಮ ಹೆಲ್ಪ್ ಮಾಡ್ತಾ ಇತ್ತು.
ಇತ್ತು ನನಗೂ ಕೂಡ. ಅವ್ನು ಸುಮ್ಮನೆ ಇರ್ತಾ ಇದ್ದ, ಬಾಟ್ಲು ಕೊಟ್ರೇನು ಇರ್ತಾ ಇಲ್ಲ, ಏನ್ ಕೊಟ್ರು ಇರ್ತಾ ಇಲ್ಲ, ಯಾಕೋ ತುಂಬಾನೇ ಕಿರಿಕಿರಿ ಮಾಡ್ತಾ ಇದ್ದ. ಜನಗಳು ಬಂದಿದ್ರಲ್ಲ, ನನ್ಗೆ ಅಷ್ಟು ಜನನ ನೋಡಿರಲ್ಲ ಮಕ್ಳುಗಳು, ಇವಾಗ ತುಂಬಾ ಜನ ಇರೋದ್ರಿಂದ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದ. ತೊಟ್ಲಿಗೆ ಹಾಕಿ ಬಾಯಲ್ಲಿ ಬಾಟ್ಲಿ ಇಟ್ಟು ಸುಮ್ಮನೆ ಆಗೋದ. ಈ ಕಡೆ ಶಾಸ್ತ್ರಗಳನ್ನ ಕಂಪ್ಲೀಟ್ ಮಾಡ್ಲೇಬೇಕಲ್ವಾ, ತೂಗ್ಬೇಕು, ಒಂದು ಸಾಂಗ್ ಹೇಳ್ಬೇಕು. ಹಂಗಾಗಿ ಯಾವ್ದಾದ್ರು ಸಾಂಗ್ ಹೇಳ್ತಾ ಇದ್ರು, ಹಳೆ ಕಾಲದ ಓಬ್ರಜ್ಜಿ ಕಾಲದ ಸಾಂಗ್ಗಳು. ನನಗೆ ಅದು ಗೊತ್ತಿಲ್ಲ ಏನೇನು ಹೇಳಿದ್ರು ಅಂತ. ಹಂಗಾಗಿ ನನಗೂ ಹೇಳು ಅಂತಂದ್ರೆ, ಇಲ್ಲ ಜೋರಾಗಿ ಅವ್ನ ಹೆಸರನ್ನ ಕೂಗಿ ಹೇಳ್ಬೇಕು ಅಂತ ಹೇಳಿದ್ರು. ಹಂಗಾಗಿ ಜೋರಾಗಿ ಅವನ ಹೆಸರನ್ನ 3 ಟೈಮ್ ಕೂಗಿ ಹೇಳ್ತಾ ಇದ್ದೆ, ಎಲ್ರಿಗೂ ಕೇಳಿಸ್ಕೊತಾ ಇದ್ರು. ಅದಾದ್ಮೇಲೆ ಸಾಂಗ್ ಹೇಳಿ ಅಂತ ಹೇಳಿದ್ರು, ನಂಗೆ ಸಾಂಗ್ ಎಲ್ಲ ಬರಲ್ಲ ಅಂದಿದ್ಕೆ ಅವನ ಹೆಸರೇ ಹೇಳೋದಕ್ಕೆ ಪರವಾಗಿಲ್ಲ ಹೆಸರೇ ಹೇಳಿದೆ. ಗೊತ್ತಿಲ್ಲ ಹೆಂಗ್ ಶಸ್ತ್ರ ಅಂತ. ಅದಾದ್ಮೇಲೆ ಬಾಳೆಹಣ್ಣು, ಅಲ್ಲಿ ಕೊಬ್ಬರಿ ಚಿಪ್ಪು, ಬೆಲ್ಲ ಎಲ್ಲ ಕಟ್ಟಿರ್ತಾರೆ, ಅದನ್ನ ಕಚ್ಕೊಂಡು ಓಡಾಡ್ಬೇಕಂತೆ ತೊಟ್ಲು ಸುತ್ತಲೂ. ಈ ಕಡೆ ಇದ್ದವರೆಲ್ಲ ಚೆನ್ನಾಗಿ ಹೊಡಿತಾರೆ ನಮ್ಗೆ. ನಾನು ಕೂಡ ಹಂಗೆ ರೌಂಡ್ ಹೊಡಿತಿದ್ದೆ ತಿನ್ಕೊಂಡು. ನಮ್ಮ ಅಕ್ಕ ಹಿಂದ್ಗಡೆ ಚೆನ್ನಾಗಿ ಬಜಾಯಿಸ್ತಾ ಇದ್ಲು. ನಮ್ಗೆ ಹೆಂಗ್ ಪೆಟ್ಟಾಗ್ತಾ ಇತ್ತು ಗೊತ್ತಾ, ಸಿಟ್ಟಿಂದ ಹೊಡಿತಾ ಇದ್ಲು. ಯಾಕಕ್ಕ ಹಿಂಗ್ ಹೊಡಿತಾ ಇದ್ಲು ಅಂದ್ರೆ, ನಾನ್ ಮಾಡ್ತಾ ಇಲ್ಲ ಶಸ್ತ್ರ, ನೀವು ಇಬ್ಬರೇ ಮಾಡ್ತಾ ಇದ್ದೀರ ಅಂತೇಳಿ ಚೆನ್ನಾಗಿ ಹೊಡಿತಾ ಇದ್ಲು. ಹಂಗಾಗಿ ಯಪ್ಪ ಅದರಿಂದ ತಪ್ಪಿಸ್ಕೋಬೇಕು ಅಂತೇಳಿ ಚೆನ್ನಾಗಿ ತಿಂದಾಕಿ ಹೊರಗಡೆ ಹೊಟ್ಟೋಗ್ಬಿಟ್ಟೆ. ಅವಳನ್ನ ಕೇಳ್ದೆ, ಅಕ್ಕ ನಿನ್ ಸಿಟ್ಟಿಂದ ತಾನೇ ನನ್ನನ್ನು ಹೊಡೆದಿದ್ದು ಅಂತ. ಹೂ ಅಂತ ಒಪ್ಕೊಂಡೇ ಬಿಟ್ಟು. ಅದು ಅಮ್ಮ ಅವ್ರ ಜೊತೆ ಒಂದು ಕ್ಯಾಪ್ಚರ್ನ ಮಾಡ್ಕೊಂಡ್ಬಿಟ್ಟು ಇವಾಗ ತೊಟ್ಲು ಶಾಸ್ತ್ರ ನಾನು ಒಳಗಡೆನೆ ಮಾಡಿದ್ದು, ಮನೆ ಒಳಗಡೆನೆ. ಎಲ್ಲ ಜನಗಳು ಅಲ್ಲೇ ಕುತ್ಕೊಂಡಿದ್ರು ಮನೆ ಒಳಗಡೆ ಹಾಲಲ್ಲಿ. ಇದನ್ನ ನಾನು ಯಾವ ತರ ಅನ್ಕೊಂಡಿದ್ದೆ ನಿಜವಾಗ್ಲೂ ಅದೇ ತರ ಮಾಡಿದ್ದೆ. ನೇಮ್ ಸೆಲೆಬ್ರೇಷನ್ ನಾನು ಹೊರಗಡೆ ಮಾಡ್ಬೇಕು ಅಂತ ಅನ್ಕೊಂಡೆ, ಅರೇಂಜ್ಮೆಂಟ್ ಮಾಡ್ಬಿಟ್ಟು. ಸೊ ಅದೇ ತರ ಮಾಡಿದೆ, ಯಾವುದೇ ತಕರಾರಿಲ್ದಂಗೆ. ನಿನ್ನೆ ಮಾತ್ರ ಮಳೆ ಬಂದ್ಬಿಡ್ತು, ಫಂಕ್ಷನ್ ಇದ್ದಾಗೂ ಮಳೆ ಬರುತ್ತೇನಪ್ಪ ಅಂತ ಅಷ್ಟೊಂದು ಭಯ ಎತ್ಕೊಂಡ್ಬಿಟ್ಟಿದ್ವಿ ನಮ್ಗಂತೂ. ಮನೇಲೆಲ್ಲ ಅಡ್ಗೆ ಮಾಡ್ಸಿರ್ತೀವಿ, ನೆಂಟರು ಬಂದಿರ್ತಾರೆ ಹೆಂಗೆ ಏನು ಅಂತ. ಸೊ ನಿಜವಾಗ್ಲೂ ಮಳೆ, ಹಾಗೆ ಮಳೆನೂ ಬರ್ಲಿಲ್ಲ. ಇನ್ನ ರೆಡಿ ಆಗ್ಬೇಕು ಅಲ್ವಾ ನೇಮ್ ಸೆಲೆಬ್ರೇಷನ್ಗೆ. ಸೊ ನಾನಂತೂ ಬೆಳಗ್ಗೆನೆ ಬೇಗನೆ ರೆಡಿ ಆಗ್ಬಿಟ್ಟಿದ್ದೆ. ಈಗ ನಮ್ಮ ಅತ್ತಿಗೆ ರೆಡಿ ಮಾಡ್ಬೇಕು, ಹಂಗಾಗಿ ಪಾಪುನ ಸ್ವಲ್ಪ ಊಟ ಮಾಡಿಸಿ ನಾನು ಮಲಗಿಸ್ಬಿಟ್ಟಿದ್ವಿ. ಹಾಗಾಗಿ ಇವಾಗ ವಾಗೇಶ್ ಅವರು ನಮ್ಮ ಅತ್ತಿಗೆಗೂ ಕೂಡ ಮೇಕಪ್ ಮಾಡಿದ್ದು. ಅದಾದ್ಮೇಲೆ ಪಾಪುಗೂ ಮತ್ತೆ ಅತ್ತಿಗೆಗೂ ಅಣ್ಣಗೂ ಮೂರಿಗೂ ಕಾಂಬಿನೇಷನ್ ಕಲರ್ ಡ್ರೆಸ್ ತಗೊಂಡಿದ್ದು, ಪರ್ಪಲ್ ಕಲರ್, ತುಂಬಾನೇ ಚೆನ್ನಾಗಿತ್ತು. ಅದಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ರು ಇಬ್ರು ಮೂವರು, ಒಂಥರ ಕ್ಯೂಟ್. ಇನ್ನ ಹೊರಗಡೆ ಬಂದು ನಮ್ಮ ಪುಟಾಣಿ ಹತ್ರ ಸುಮ್ಮನೆ ಇರ್ತಾ ಇಲ್ಲ, ಕುಯ್ಯ ಅಂತ ಅಳ್ತಾನೆ ಇದ್ದಾನೆ ನೋಡಿ. ಫುಲ್ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಹೊರಗೆ ಬಂದ್ರೆ. ಇದನ್ನ ನಾನು ಇನ್ಸ್ಟಾ ಪೇಜ್ ಇಂದ ನೋಡ್ಬಿಟ್ಟು ರೆಡಿನ ಮಾಡಿಸಿರೋದು, ತುಂಬಾ ಕಡಿಮೆ ಬೆಲೆಗೆನೆ. ನನಗೆ ಕಪ್ಪೆ ಚಿಪ್ಪಲ್ಲೇ ನೇಮ್ ಸೆಲೆಬ್ರೇಷನ್ ಮಾಡ್ಬೇಕು ಅಂತ ತುಂಬಾನೇ ಇಷ್ಟ ಇತ್ತು. ಸೊ ಅದೇ ತರನೇ ಮಾಡಿಸ್ದೆ ನೋಡಿ, ಯಾವ ತರ ಎಲ್ಲ ಇದೆ. ಹಾಗೆ ಇವ್ರ ಕಾಂಟ್ಯಾಕ್ಟ್ ನಂಬರ್ ಏನಾದ್ರು ಬೇಕಂದ್ರೆ ನಾನು ಕೆಳಗಡೆ ಶೋ ಮಾಡಿರ್ತೀನಿ, ಬೇಕಾದ್ರೆ ಇನ್ಸ್ಟಾ ಪೇಜ್ ಕೂಡ ಟ್ಯಾಗ್ ಮಾಡಿರ್ತೀನಿ, ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ನಮ್ಮ ಪುಟಾಣಿ ನೇಮ್ ಬಂದ್ಬಿಟ್ಟು ಅಗಸ್ತ್ಯ ದಾಸ್ ಅಂತ. ಸೊ ನಮ್ಮ ಫ್ಯಾಮಿಲಿಲಿ ಎಲ್ಲ ಆಗ ದಾಸ್ ಅಂತಾನೆ ಇಟ್ಕೊಳ್ಳೋದು. ಸೊ ಅವ್ರಿಗೂ ಕೂಡ ಅಗಸ್ತ್ಯ ದಾಸ್ ಅಂತಾನೆ ನೇಮ್ ಸೆಲೆಬ್ರೇಷನ್ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಅತ್ತೆ ಆಗಿ ಕಿವಿಲಿ ಅಲೆ ಊದಿದೆ. ಇವಾಗ ಹೊರಗಡೆ ಎಲ್ರಿಗೂ ತೋರ್ಸೋ ತರ ಕಪ್ಪೆ ಚಿಪ್ಪಲ್ಲಿ ಅಗಸ್ತ್ಯ ದಾಸ್ ಅಂತ ಹೇಳ್ಬಿಟ್ಟು ಇವಾಗ ತೊಟ್ಲಲ್ಲಿ ಅಪ್ಪ ಅಮ್ಮ ಆಟ ಆಡಿಸ್ತಿದ್ದಾರೆ. ನಾನು ಕೂಡ ಒಂದು ಸ್ಮಾಲ್ ಗಿಫ್ಟ್ ನ ಕೊಟ್ಟೆ ನನ್ನ ಅಳಿ ಮಯ್ಯನ್ಗೆ. ಏನಪ್ಪ ಅಂದ್ರೆ ಅದು ಬ್ರಾಸ್ಲೆಟ್ ನ ಗಿಫ್ಟ್ ನ ಕೊಟ್ಟೆ. ಅವನು ಸ್ಟೇಜ್ ಮೇಲೆ ನಿಂತ್ಕೊಂಡು ಅಳು ನಿಲ್ತಾ ಇಲ್ಲ. ನಿಜವಾಗ್ಲೂ ಲಿಟ್ರಲಿ ಅವನಂತರ ಶಾಕ್ ಆಗೋಗ್ಬಿಟ್ಟಿದ್ದೀನಿ, ಯಾಕಪ್ಪ ಇಷ್ಟೊಂದು ಜನ ಬಂದಿದ್ದಾರೆ ಇವತ್ತು ಅಂತ. ನಾನು ಕೂಡ ಸುಮ್ಮನೆ ಮಾಡಿದೆ. ಪಾಪ ನಮ್ಮ ಅಮ್ಮ ಎತ್ಕೊಂಡು ಡಾಲ್ ಎಲ್ಲ ಇಟ್ಕೊಂಡು ಇದ್ ಮಾಡಿದ್ರು, ಸುಮ್ಮನೆ ಆಗ್ಲಿಲ್ಲ. ಲಾಸ್ಟ್ಗೆ ಬಾಯಲ್ಲಿ ಏನಾದ್ರು ಕೊಟ್ರೆ ಮಾತ್ರ ಅವ್ನು ಸುಮ್ಮನೆ ಆಗೋದು. ಆ ಬಾಯಲ್ಲಿ ಬಾಕ್ಸ್ ಕೊಟ್ಟಿದ್ಕೆ ಸುಮ್ಮನೆ ಆದ. ಇವಾಗ ನೋಡಿ ಎಷ್ಟು ಕ್ಯೂಟ್ ಆಗಿ ಹಾಕಿಸ್ಕೊತಾ ಇದ್ದಾನೆ ಸುಮ್ಮನೆ ಸಮಾಧಾನದಾಗ ಬ್ರಾಸ್ಲೆಟ್. ಅದಾದ್ಮೇಲೆ ನಮ್ಮ ಮನೆಯವರು ಕೂಡ ಅವನಿಗೆ 2 ಖಡ್ಗ ತಗೊಂಡ್ಬಂದಿದ್ರು. ಅದನ್ನ ಕೂಡ ಅವರೊಂದು ನಾನೊಂದು ಇಬ್ರು ಕೂಡ ಹಾಕಿದ್ವಿ. ಅದ್ರಲ್ಲೇ ಸುಮ್ಮನೆ ಇರ್ತಾನೆ, ತುಂಬಾ ಅಳ್ತಾನೆ ಇದ್ದ. ಈ ಕಡೆ ನಮ್ಮ ಅತ್ತೆ ಅವರು ಉಡಕ್ಕಿ ಸಾಮಾನು ಎಲ್ಲ ತಂದಿದ್ರು ಕಾವ್ಯಂಗೆ ಕೊಡೋದಕ್ಕೆ, ಸೀರೆ ಎಲ್ಲ. ಅದನ್ನು ಕೂಡ ಕೊಟ್ಬಿಟ್ಟು ಒಂದು ಕ್ಯಾಪ್ಚರ್
ಮಾಡ್ಕೊತಾ ಇದೀವಿ. ಸುಮ್ಮನೆ ಇತ್ತಲ್ಲ, ಅವ್ರ ಅಪ್ಪ ಹತ್ರನೂ ಹೋದ್ರು ಸುಮ್ಮನೆ ಇತ್ತಲ್ಲ, ಅಮ್ಮ ಹತ್ರ ಹೋದ್ರು ಸುಮ್ಮನೆ ಇತ್ತಲ್ಲ. ಫೋಟೋ ಶೂಟ್ ಅಂತ ಎಲ್ಲ ಮುಗೀತು, ಎಲ್ಲಾದನ್ನು ಮುಗಿಸ್ಕೊಂಡು ಇವಾಗ ಊಟದ ಕಡೆ ಬಂದ್ವಿ ಗುರು. ಊಟಕ್ಕೆ ಏನೇನ್ ಮಾಡ್ಸಿದ್ವಿ ಅಂದ್ರೆ ಸೂಪರ್ ಆಗಿತ್ತು. ಹೋಳಿಗೆ ಊಟ ಮಾಡ್ಸಿದ್ವಿ, ಪಲಾವ್ ಮಾಡ್ಸಿದ್ವಿ, ಅನ್ನ ಸಾಂಬಾರು, ಪೂರಿ, ಹಪ್ಳ, ಇನ್ನು ಎಕ್ಸೆಟ್ರಾ ಎಲ್ಲ ಮಾಡ್ಸಿದ್ವಿ. ಅದನ್ನ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ನಾನ್ ತಿಂದಿದ್ದು ಬೇರೆ ಅನ್ನ ಸಾಂಬಾರು ಅಷ್ಟೇ. ಅದಕ್ಕೋಸ್ಕರ ಪಕ್ಕದ ಎಲೆಯಲ್ಲಿ ಇರೋದನ್ನ ಕ್ಯಾಪ್ಚರ್ ಮಾಡ್ಕೊಂಡು ಅದು ಕಾಣಲೇ ಇಲ್ಲ. ಏನ್ ಮಾಡೋದು, ಅದಾದ್ಮೇಲೆ ನಮ್ಮ ತಂಗಿ ಮನೆಗೆ ಬಂದಿದ್ಲು. ಪಾಪು ಆದ್ಮೇಲೆ ಅವಳಿಗೆ ಉಡಕ್ಕೆ ಕೊಡ್ಬೇಕಲ್ಲ, ಹಂಗಾಗಿ ಅವಳಿಗೂ ಕೊಟ್ಟೆ. ನನ್ಗೂ ಮತ್ತೆ ನನ್ನ ಅಳಿ ಮೈಯನ್ಗೆ ಇಬ್ಬರಿಗೂ ಕೂಡ ದೃಷ್ಟಿನ ತೆಗಿಲೇಬೇಕು ಕಂಪಲ್ಸರಿ. ಇಲ್ಲ ಅಂದ್ರೆ ನಾವು ನಾಳೆಯಿಂದ ಹುಷಾರ್ ತಪ್ಪೋಗ್ಬಿಡ್ತೀವಿ. ಅದಕ್ಕೆ ದೃಷ್ಟಿನ ತೆಗೆದ್ರು. ಫಂಕ್ಷನ್ಸ್ ಎಲ್ಲ ಮುಗಿದ್ಮೇಲೆ ಇದ್ದೇ ಇರುತ್ತಲ್ವಾ, ನೈಟ್ ಎಲ್ಲಾರು ಕುತ್ಕೊಳ್ಳೋದಿಲ್ಲ, ಸಂಜೆ ಈವ್ನಿಂಗ್ ಎಲ್ಲಾರು ಮಾತುಕತೆಗೆ ಕುತ್ಕೊಂಡಿದ್ರು. ಆವಾಗ ನಮ್ಮ ಅಕ್ಕ ಅವ್ರು ಬಂದು ಕಾಫಿ ಟೀನ ಕೊಡ್ತಾ ಇದ್ರು ಎಲ್ರಿಗೆ. ಅಷ್ಟೊತ್ತಿಗೆಲ್ಲ ನೈಟ್ ಆಗೋಯ್ತು ಗುರು. ಮಿಕ್ಕಿರೋ ಅನ್ನ ಸಾಂಬಾರ್ ಬಡಿತಾ ಇದ್ರು ಎಲ್ರು. ನಮಗೆ ಯಾಕೋ ಅನ್ನ ಸಾಂಬಾರ್ ತಿನ್ನಕ್ಕಾಗ್ಲಿಲ್ಲ, ಅದಕ್ಕೆ ರೊಟ್ಟಿ ತಗೊಂಡ್ಬಂದಿದ್ರು. ಮೆಣಸಿನ್ಕಾಯಿ ಜೊತೆ ರೊಟ್ಟಿನ ತಿಂದ್ರೆ ಏನ್ ಸಖತ್ತಾಗಿರುತ್ತೆ ಗೊತ್ತಾ. ಅದನ್ನ ಕೂಡ ತಿಂದ್ವಿ. ನಮ್ಮ ಅಕ್ಕ ಅವಳಿನ್ನ ಬೋಂಡ ಕರಿತಾನೆ ಇದ್ಲು. ಸೊ ಅದನ್ನ ಕೂಡ ತಿಂದ್ವಿ, ಸೂಪರ್ ಆಗಿತ್ತು. ನೈಟ್ ಮೆಣಸಿನ್ಕಾಯಿ ತಿಂದ್ವಿ. ಇವಾಗ ನಮ್ಮ ಮನೆಯವರು ಕೋಲಾರಕ್ಕೆ ಹೋಗ್ತಾ ಇದ್ರು, ಊರಿಗೆ ಹೋಗ್ಬೇಕು ಅಂತ ಹೇಳಿ. ಹಂಗಾಗಿ ಅವ್ರಿಗೆಲ್ಲ ಊಟನ ಬಡಿಸ್ತಾ ಇದ್ವಿ. ಜೊತೆಗೆ ನಾವು ಕೂಡ ಊಟ ಮಾಡಿದ್ವಿ. ಹಾಗೆ ಬೆಳಗ್ಗೆ ಯಾರೆಲ್ಲ ಫಂಕ್ಷನ್ಸ್ಗೆ ಬಂದಿರಲ್ಲ ನಮ್ಮ ಊರಲ್ಲಿ, ಅವರು ನೈಟು ಕೂಡ ಬರ್ತಾರೆ. ಅವ್ರಿಗೆಲ್ಲ ಊಟ ಹಾಕಿ ನಾವು ಕೂಡ ಊಟ ಮಾಡ್ಕೊಂಡು ತಾಚ್ಕೊಂಡ್ವಿ. ಇವತ್ತಿನ ನನ್ನ ಅಳಿ ಮೇನ ನೇಮ್ ಸೆಲೆಬ್ರೇಷನ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ, ಹಾಗೆ ನನ್ನ ಅಕೌಂಟ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ವಿಡಿಯೋ ಕಾಯ್ತಾ ಇರಿ. ಬಾಯ್.